ಆತ ಯಶವಂತಪುರ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಮಂಜುನಾಥ್. ಆತನ ಮೇಲೆ 1 ಲಕ್ಷ ರೂಪಾಯಿ ಹಣ ವಾಪಸ್ ನೀಡದ ಆರೋಪ ಕೇಳಿ ಬಂದಿದೆ. ಹಣ ಕೊಟ್ಟ ವ್ಯಕ್ತಿ ಈಗಾಗಲೇ ಮರಣ ಹೊಂದಿದ್ದು, ಹೀಗಾಗಿ ಆ ವ್ಯಕ್ತಿಗೆ ನಾನು ಹಣ ಕೊಟ್ಟಿದ್ದೇನೆ, ನಿಮಗೆ ಹಣ ಕೊಡೋದಿಲ್ಲ ಅಂತ ಮೃತ ವ್ಯಕ್ತಿಯ ಕುಟುಂಬಸ್ಥರಿಗೆ ಆವಾಜ್ ಹಾಕಿದ್ದಾರೆ. ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ನಂಬಿ ಸಾಲ ನೀಡಿದವನ ಕುಟುಂಬಕ್ಕೆ ಎಎಸ್ಐ ಆವಾಜ್. 1 ಲಕ್ಷ ರೂಪಾಯಿ ವಾಪಸ್ ನೀಡದೆ ಕುಟುಂಬಕ್ಕೆ ವಂಚನೆ. ಇವರು ಯಶವಂತಪುರ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಮಂಜುನಾಥ್. ಸಮಾಜದಲ್ಲಿ ಗೌರವಯುತ ಸ್ಥಾನದಲ್ಲಿದ್ದು, ನಂಬಿಕೆ ದ್ರೋಹದ ಆರೋಪ ಇವರ ಮೇಲೆ ಕೇಳಿ ಬಂದಿದೆ. ತನ್ನ ಹೊಸ ಮನೆಯ ಗೃಹ ಪ್ರವೇಶದ ಸಂಭ್ರಮಕ್ಕಾಗಿ ಇವರು ಆಟೋ ಚಾಲಕ ಕೃಷ್ಣ ಎಂಬುವರಿಂದ ಜನವರಿ 29ರಂದು 1 ಲಕ್ಷ ರೂಪಾಯಿ ಹಣ ಸಾಲ ಪಡೆದಿದ್ರು. ಆನ್ಲೈನ್ ಮೂಲಕ 50,000 ಹಾಗೂ ಕೈಗಡವಾಗಿ 50,000 ರೂಪಾಯಿಯನ್ನ ಮಂಜುನಾಥ್ ಪಡೆದುಕೊಂಡಿದ್ದರು ಎನ್ನಲಾಗಿದೆ. ಅದಾದ್ಮೇಲೆ ನಮ್ಮ ತಂದೆ ತೀರೋಗ್ಬಿಡ್ತಾರೆ. ನಾವು ಆ ಬಿಸಿಲಿ ನಾವು ಕಾರ್ಯ ಎಲ್ಲ ಮುಗಿಸ್ಕೊಂಡು ಮೊನ್ನೆ ಸಂಡೇ ಹೋಗಿ ನಾವು ಅವ್ರ ಹತ್ರ ಕೇಳಬೇಕಾದ್ರೆ ನಾನು 3 ದಿನಕ್ಕೆ ದುಡ್ಡು ವಾಪಸ್ ಕೊಟ್ಬಿಟ್ಟೆ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ನಾವು ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದೀವಿ. 3 ದಿನಕ್ಕೆ ಕೊಟ್ಬಿಟ್ಟೆ ಅಮ್ಮ, ನಿನ್ ಗಂಡಂದು ನಂದು ವ್ಯವಹಾರ ಅಂದ್ರು. 50,000 ರೂಪಾಯಿ ಫೋನ್ ಪೇ ಮಾಡ್ಬೇಕಾದ್ರೂ ನಮ್ಮ ತಾಯಿ ಜೊತೆಲಿ ಇರ್ತಾರೆ, ಕ್ಯಾಶ್ ಇಸ್ಕೊಬೇಕಾದ್ರೂ ನಮ್ಮ ತಾಯಿ ಜೊತೆಲಿ ಇರ್ತಾರೆ. ಆಮೇಲೆ ಇವಾಗ ಮೊನ್ನೆ ನಮ್ಮ ಹತ್ರ ವಿಡಿಯೋದಲ್ಲಿ ಇದೆ, 3 ದಿನಕ್ಕೆ ನಾನು ವಾಪಸ್ ಕೊಟ್ಬಿಟ್ಟೆ ಅಂತ ವಿಡಿಯೋದಲ್ಲಿ ಹೇಳ್ತಾರೆ. ಆದ್ರೆ ವಿಧಿಯಾಟವೇ ಬೇರೆ ಆಗಿತ್ತು. ಸಾಲ ನೀಡಿದ್ದ ಕೃಷ್ಣ ಅವರು ಏಪ್ರಿಲ್ 18ರಂದು ರಿಹಾಬ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದಿದ್ದಾಗ ಮೃತಪಟ್ಟಿದ್ದಾರೆ. ಕೃಷ್ಣ ಅವರ ಸಾವಿನ ನಂತರ ಅವರ ಕುಟುಂಬದ ಸ್ಥಿತಿ ಶೋಚನೀಯವಾಯಿತು. ಸಂಕಷ್ಟದಲ್ಲಿದ್ದ ಕುಟುಂಬಸ್ಥರು ಎಎಸ್ಐ ಮಂಜುನಾಥ್ ಅವರ ಬಳಿ ಹೋಗಿ ಸಾಲದ ಹಣ ವಾಪಸ್ ಕೇಳಿದಾಗ ಅಧಿಕಾರಿ ಅಸಲಿ ಆಟ ಶುರು ಮಾಡಿದ್ದಾರೆ. ನಾನು ಮಾರ್ಚ್ 15ಕ್ಕೆ ನಿಮ್ಮ ತಂದೆಗೆ ಹಣ ವಾಪಸ್ ಕೊಟ್ಟಿದ್ದೀನಿ, ಇನ್ಮುಂದೆ ಹಣ ಕೇಳೋಕೆ ಬರಬೇಡಿ ಅಂತ ಧಮಕಿ ಹಾಕಿದ್ದಾರೆ ಎನ್ನಲಾಗಿದೆ. ಏನಿಲ್ಲ, ಆ ಯಪ್ಪ ಏನ್ ಹೇಳ್ತಾನೆ ಅಂದ್ರೆ, ನೀನ್ ಯಾರು, ನಿನ್ಗೆ ಯಾಕೆ ಹೇಳ್ಬೇಕು, ಅದ್ ಅವನ ವ್ಯವಹಾರ ಅಂತಾನೆ. ಈ ಅಪ್ಪಂಗ್ ನಾನ್ ಯಾರೋ ಇರ್ಬೋದು, ನನ್ ಗಂಡಂಗ್ ನಾನು ಹೆಣ್ತೀನಿ. ನನ್ ಗಂಡ ಸತ್ತಿ ದಿವಸ ಇವನ್ ಬಂದಿದ್ನ ಎತ್ತಕ್ಕೆ. ನಾವು ಎಷ್ಟು ಕಷ್ಟಪಟ್ಟು ಎತ್ತದ್ವಿ ಅಂತ ನಮಗ್ ಗೊತ್ತಾವತ್ತು. ನಾವು ಕಸ ಗುಡ್ಸ್ಕೊಂಡು ಜೀವನ ಮಾಡೋದು. ನಾನು ಈ ಅಪ್ಪನ ಹತ್ರನೇ ಒಂದ್ಸಲಿ ಕಂಪ್ಲೇಂಟ್ ಹೇಳಿದ್ದೀನಿ, ಅಣ್ಣ ನೋಡೋಣ ಕುಡ್ಕೊಂಡು ಈ ತರ ಎಲ್ಲ ಬರ್ತಾರೆ ಕೆಲಸ ಮಾಡೋ ಜಾಗಕ್ಕೆ ಅಂತ. ನೀನ್ ಕಾನೂನು ಕಾಪಾಡೋನೆ, ನೀನ್ ಈ ತರ ನಮಗ್ ಮೋಸ ಮಾಡ್ಬಹುದಾ? ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ, ಕೃಷ್ಣ ಅವರು ರಿಹಾಬ್ ಸೆಂಟರ್ಗೆ ಹೋಗುವ ಮುನ್ನವೇ ತಮ್ಮ ಕುಟುಂಬದವರ ಬಳಿ ಎಎಸ್ಐ ಮಂಜುನಾಥ್ ನನ್ಗೆ 1 ಲಕ್ಷ ಹಣ ಕೊಡ್ಬೇಕು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಹತ್ರ ಹೋಗಿ ಕೇಳಿ ಅಂತ ಹೇಳಿ ಹೋಗಿದ್ರಂತೆ. ಈಗ ಮಂಜುನಾಥ್ ಅವರು ಹಣ ಕೊಟ್ಟಿದ್ದೇನೆ ಎನ್ನುವುದಕ್ಕೆ ಯಾವುದೇ ಪುರಾವೆ ಇಲ್ಲ. ಸಾಕ್ಷಿ ಇಲ್ಲದನ್ನ ಬಂಡವಾಳ ಮಾಡಿಕೊಂಡ ಅಧಿಕಾರಿ ಈಗ ಮೃತ ವ್ಯಕ್ತಿಯ ಕುಟುಂಬದ ಮೇಲೆ ದರ್ಪ ತೋರ್ತಿದ್ದಾರೆಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಕಷ್ಟದಲ್ಲಿದ್ದ ಆಟೋ ಚಾಲಕ ನಂಬಿ ಹಣ ನೀಡಿದ್ರೆ ಈಗ ಆತನ ಸಾವಿನ ನಂತರ ಕುಟುಂಬವನ್ನ ಬೀದಿಗೆ ತಳ್ಳಲು ಈ ಅಧಿಕಾರಿ ಮುಂದಾಗಿದ್ದಾರಾ? ಸಾಕ್ಷಿ ಇಲ್ಲದ ಸಾಲಕ್ಕೆ ನ್ಯಾಯ ಎಲ್ಲಿದೆ? ಈ ಅಧಿಕಾರಿಯ ದರ್ಪಕ್ಕೆ ಹಿರಿಯ ಅಧಿಕಾರಿಗಳು ಕಡಿವಾಣ ಹಾಕ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.